ಹನುಮಾನ್ ಜಯಂತಿಯು ಭಾರತಾದ್ಯಂತ ಆಚರಿಸಲಾಗುವಂತಹ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬನಾದಂಥ ಹನುಮಂತನ ಜನ್ಮವನ್ನು ಸೂಚಿಸುತ್ತದೆ. ಹನುಮಂತನು ಅಪಾರ ಶಕ್ತಿ, ರಾಮನ ಮೇಲಿನ ಅಚಲ ಭಕ್ತಿ ಮತ್ತು ಧೈರ್ಯಕ್ಕೆ ಹೆಸರುವಾಸಿ. ಹಾಗೆ ನಿಸ್ವಾರ್ಥತೆ, ನಿಷ್ಠೆ ಮತ್ತು ಭಕ್ತಿಯ ಶಾಶ್ವತ ಸಂಕೇತ. ದೈವಿಕ ಸದ್ಗುಣಗಳನ್ನು ಆಚರಿಸಲು ಜನರನ್ನು ಒಟ್ಟುಗೂಡಿಸುವಂತಹ ಹಬ್ಬವೇ ಈ ಒಂದು ಹನುಮಾನ್ ಜಯಂತಿಯು. ಇದು ಶಕ್ತಿ, ರಕ್ಷಣೆ, ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಜನರು ಪ್ರಾರ್ಥನೆ ಮಾಡುತ್ತಾರೆ. ನಮಸ್ತೆ ಸ್ನೇಹಿತರೆ, ಚೈತ್ರ ಹುಣ್ಣಿಮೆ ಅಥವಾ ಹನುಮಾನ್ ಜಯಂತಿ ಯಾವಾಗ ಬಂದಿದೆ, ಶುಭ ಮುಹೂರ್ತವೇನು, ಪೂಜಾ ವಿಧಾನ ಹೇಗೆ, ಹಾಗೆ ಏನು ಮಾಡಬೇಕು, ಏನು ಮಾಡಬಾರದು, ಪ್ರಾಮುಖ್ಯತೆ ಏನು ಮತ್ತು ಮಹತ್ವವೇನು, ವಿಶೇಷತೆಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ತಿಳಿಯೋಣ, ಅತ್ಯಂತ ಮಂಗಳಕರವಾದಂತಹ ಚೈತ್ರ ಹುಣ್ಣಿಮೆ ಅಥವಾ ಹನುಮಾನ್ ಜಯಂತಿ ಯಾವಾಗ ಆರಂಭ, ಯಾವಾಗ ಅಂತ್ಯ, ಶುಭ ಮುಹೂರ್ತ. ಚೈತ್ರ ಹುಣ್ಣಿಮೆ ಏಪ್ರಿಲ್ 2ನೇ ತಾರೀಕು ಗುರುವಾರದಂದು ಇದು ಆಚರಣೆಗೆ ಬರುತ್ತಿದೆ. ಉಪವಾಸ ಮಾಡುವಂತಹ ದಿನ ಬಂದು ಏಪ್ರಿಲ್ 1 ಬುಧವಾರದಂದು. ಈಗ ತಿಳಿಯೋಣ, ಹುಣ್ಣಿಮೆ ತಿಥಿ ಆರಂಭ ಆಗ್ತಾ ಇರೋದು ಇದು ಏಪ್ರಿಲ್ 1ನೇ ತಾರೀಕು ಬೆಳಗ್ಗಿನ ಜಾವ 7:06ಕ್ಕೆ ಆರಂಭ ಆಗ್ತಾ ಇದೆ, ಅಂದರೆ ಬುಧವಾರದಂದು. ಹುಣ್ಣಿಮೆ ತಿಥಿ ಅಂತ್ಯ ಆಗ್ತಾ ಇರೋದು ಏಪ್ರಿಲ್ 2ನೇ ತಾರೀಕು ಬೆಳಗ್ಗಿನ ಜಾವ 7:41, ಅಂದರೆ ಗುರುವಾರದ ದಿನ. ಈಗ ನೋಡೋಣ ಚಂದ್ರೋದಯದ ಸಮಯ. ಇದು ಬಂದು ಸಂಜೆ 6:51ಕ್ಕೆ ಚಂದ್ರೋದಯದ ಸಮಯವಿದೆ. ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡಾಗ ನಾವು ಹನುಮಾನ್ ಜಯಂತಿ ಆಚರಣೆ, ಪೂಜೆ ಎಲ್ಲವನ್ನು ನಾವು ಏಪ್ರಿಲ್ 2ರಂದು ಗುರುವಾರದಂದು ಮಾಡಬೇಕಾಗುತ್ತದೆ. ಇದು ಒಳ್ಳೆಯ ಸಮಯ. ಅಷ್ಟೇ ಅಲ್ಲ, ಗುರುವಾರದಂದು ನಾವು ಪೂಜೆ ಮಾಡುವುದರಿಂದ, ಗುರುವಿನ ದಿನವಾಗಿರುವುದರಿಂದ ಇದು ದುಪ್ಪಟ್ಟು ಶುಭವಾಗಿದ್ದು ಹನುಮಂತನ ದೈವಿಕ ಆಶೀರ್ವಾದವನ್ನು ಹೆಚ್ಚಿಸುತ್ತದೆ. ಪೂರ್ಣಿಮೆ ತಿಥಿ ಕೊನೆಗೊಳ್ತಾ ಇರೋದು ಬೆಳಗಿನ ಜಾವ 7:41. ಗರಿಷ್ಠ ತಿಥಿ ಪ್ರಯೋಜನಕ್ಕಾಗಿ ಈ ಸಮಯಕ್ಕೆ ಮುಂಚಿತವಾಗಿ ಪೂಜೆ ಮಾಡುವುದನ್ನು ಪ್ರಾರಂಭಿಸಬೇಕು. ಇನ್ನು ಮಧ್ಯಾಹ್ನ 12:25ಕ್ಕೆ ನಾವು ಹನುಮಾನ್ ಮಂತ್ರ ಜಪಕ್ಕೆ ಇವನ್ನೆಲ್ಲ ನಾವು ಪಠಿಸಲು ಒಂದು ಶುಭ ಗಳಿಗೆ ಅಂತ ಹೇಳ್ಬೋದಾಗಿದೆ. ಸೂರ್ಯಾಸ್ತದ ಸಮಯದಲ್ಲಿ ಆರತಿ ಸಂಧ್ಯಾ ಪೂಜೆ ಮಾಡ್ತಾರೆ. ಆ ಒಂದು ಸಮಯ 6:39ಕ್ಕೆ ಶುರುವಾಗ್ತಾ ಇದೆ ಸಂಜೆ. ಆ ಸಂಜೆಯ ಟೈಮಲ್ಲಿ ಆರತಿ ಸಂಧ್ಯಾ ಪೂಜೆ ಸಮಯ ಪ್ರಾರಂಭ ಆಗುತ್ತೆ, ಮಾಡ್ಬೋದು. ಹಾಗೆ ಈಗ ಚಂದ್ರೋದಯ ಬಂದು 6:15ಕ್ಕೆ ಆರಂಭ ಆಗ್ತಾ ಇದೆ. ಆ ಒಂದು ಹುಣ್ಣಿಮೆ ಚಂದ್ರನಿಗೆ ನಾವು ಅರ್ಘ್ಯ ಅರ್ಪಿಸಬಹುದು, ಹಾಗೆ ಪ್ರಾರ್ಥನೆ ಸಲ್ಲಿಸಬಹುದು. ಮತ್ತು ಈಗ ಸಂಜೆಯ ವೇಳೆಯಲ್ಲಿ ಪೂಜೆ ಮುಹೂರ್ತ ಬಂದು 6:30ರಿಂದ ಸಂಜೆ 6:30ರಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಆ ಒಂದು ಸಮಯದಲ್ಲಿ ನಾವು ಸಾಸಿವೆ ಎಣ್ಣೆಯನ್ನು ದೇವರಿಗೆ ಹಚ್ಚಿ ಪೂಜೆ ಮಾಡಬಹುದಾಗಿದೆ. ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸೋದು ಕೂಡ ತುಂಬ ಅತ್ಯುತ್ತಮ. ಮತ್ತು ಬ್ರಹ್ಮ ಮುಹೂರ್ತ ಯಾವಾಗ ಅಂತ ಕೇಳೋದಾದರೆ ಬೆಳಿಗ್ಗೆ 4:35ರಿಂದ ಬೆಳಿಗ್ಗೆ 5:23ರವರೆಗೆ ಬ್ರಹ್ಮ ಮುಹೂರ್ತವಿರುತ್ತದೆ. ಇದು ಅತ್ಯಂತ ಪವಿತ್ರವಾದ ಸಮಯ. ಎದ್ದು ಸ್ನಾನ ಮಾಡಿ ನಾವು ಪೂಜೆಗೆ ಸಿದ್ಧರಾಗಿ ಪೂಜೆ ಆರಂಭಿಸಲು ನಾವು ಎಲ್ಲವ ತಯಾರಿಯನ್ನು ಮಾಡಿಕೊಳ್ಳಬಹುದಾಗಿದೆ. ಇನ್ನು ಸೂರ್ಯೋದಯ ಆದ ಮೇಲೆ ಮತ್ತೆ ಶುಭ ಮುಹೂರ್ತ ಮುಗಿಯೋ ಒಳಗೆ ನಾವು ಹನುಮಾನ್ ಚಾಲಿಸ ಪಠಣ, ಸಿಂಧೂರ ಅರ್ಪಣೆ ಮಾಡುವುದಾಗಲಿ ಅಥವಾ ಮಂತ್ರ ಜಪ, ಹಾಗೆ ಇನ್ನೂ ಅನೇಕ ದೇವರಿಗೆ ಸಂಬಂಧಪಟ್ಟಂತಹ ಒಂದು ಪೂಜೆ ಪುನಸ್ಕಾರ ಇವೆಲ್ಲವನ್ನು ಮಾಡೋದಕ್ಕೆ ಇದು ಒಂದು ಶುಭ ಗಳಿಗೆ. ಇನ್ನು ಕೆಲವರು ಅಂದರೆ ಹನುಮಾನ್ ಭಕ್ತರು ಭಕ್ತಿಯನ್ನು ಗಾಢವಾಗಿಸಲು, ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಆ ಒಂದು ದಿನ ಉಪವಾಸವನ್ನು ಮಾಡುತ್ತಾರೆ. ಆ ಒಂದು ಉಪವಾಸವನ್ನು ಮಾಡುವಾಗ ಕೆಲವು ನಿಯಮಗಳು, ಮಾರ್ಗಸೂಚಿಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಅವುಗಳೆಂದರೆ ಕೆಲವು ವ್ರತಗಳು, ಅಂದರೆ ನಿರ್ಜಲ ವ್ರತ, ದಿನವಿಡೀ ಆಹಾರ ನೀರು ಇಲ್ಲದೆ ಒಂದು ಉಪವಾಸವನ್ನು ಕೈಗೊಳ್ಳುವಂತಹ ಕಠಿಣ ಒಂದು ವಿಧಾನ. ಇನ್ನು ಫಲಹಾರ ವ್ರತ ಅಂದರೆ ಹಣ್ಣುಗಳು, ಹಾಲು, ಒಣ ಹಣ್ಣುಗಳನ್ನು ಮಾತ್ರ ಸೇವಿಸಿ ಉಪವಾಸ ಮಾಡುವಂಥದ್ದು ಸಾಮಾನ್ಯ. ಇನ್ನು ಏಕಭುಕ್ತ ವ್ರತ ಅಂದರೆ ಒಂದು ಊಟದ ಉಪವಾಸ. ಪೂಜೆ ಮುಗಿದ ನಂತರ ಕೇವಲ ಒಂದು ಸಾತ್ವಿಕ ಊಟವನ್ನು ಸೇವಿಸಲಾಗುತ್ತದೆ. ಈ ರೀತಿಯ
ಒಂದು ಉಪವಾಸ ವ್ರತವನ್ನು ನಾವು ಮಾಡಬೇಕಾಗುತ್ತದೆ. ಈಗ ತಿಳಿಯೋಣ ಹನುಮಾನ್ ಜಯಂತಿಯಂದು ಮಾಡಬೇಕಾದಂತಹ ಮತ್ತು ಮಾಡಬಾರದ ಕೆಲಸಗಳು. ಈ ಒಂದು ನಿಯಮಗಳನ್ನು ನಾವು ಆ ದಿನ ಪಾಲಿಸಬೇಕು. ಮೊದಲಿಗೆ ಏನು ಮಾಡಬೇಕೆಂದರೆ ಸೂರ್ಯೋದಯಕ್ಕೂ ಮುಂಚೆ ಬೇಗ ಎದ್ದು ಶುದ್ಧರಾಗಿ ಸ್ನಾನ ಮಾಡಿ ಶುಭ್ರ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಸಿದ್ಧರಾಗಬೇಕು. ನಂತರ ಪೂಜೆಯನ್ನು ಬೇಗನೆ ಪ್ರಾರಂಭಿಸಬೇಕು. ಹುಣ್ಣಿಮೆ ತಿಥಿ ಇನ್ನೂ ಸಕ್ರಿಯವಾಗಿರುವಾಗಲೇ ಈ ಒಂದು ಪೂಜೆಯನ್ನು ಆರಂಭಿಸಿ, ಅಂದರೆ 7:41 ಮೊದಲಿಗೆ ಪೂಜೆಯನ್ನು ನಾವು ಮಾಡಬೇಕಾಗುತ್ತದೆ, ಅಂದರೆ ಆರಂಭಿಸಬೇಕಾಗುತ್ತದೆ. ಇನ್ನು ಹನುಮಾನ್ ದೇವಸ್ಥಾನಗಳಿಗೆ ಆ ದಿನ ಭೇಟಿ ನೀಡುವುದು, ದೇವರಿಗೆ ಪ್ರದಕ್ಷಿಣೆ ಹಾಕುವುದು, ಆಶೀರ್ವಾದವನ್ನು ತೆಗೆದುಕೊಳ್ಳುವುದು, ಹಾಗೆ ಕೆಲವೊಂದನ್ನು ನಾವು ದಾನ ಮಾಡಬಹುದು. ಸಿಂಧೂರ, ಎಣ್ಣೆ, ದೇವರಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಆ ದಿನ ನಾವು ದೇವರಿಗೆ ಅರ್ಪಿಸಬಹುದಾಗಿದೆ. ಇನ್ನು ಆ ದಿನ ಹನುಮಾನ್ ಚಾಲೀಸ, ಬಜರಂಗ್ ಬಾನು ಅಥವಾ ಸುಂದರಕಾಂಡನ್ನು ನಾವು ಪಠಿಸುವುದು, ಕೇಳುವುದು ತುಂಬ ಸೂಕ್ತ, ಒಳ್ಳೆಯದು. ಇನ್ನು ನಮ್ಮ ಹಣೆಯ ಮೇಲೆ ಸಿಂಧೂರ ತಿಲಕವನ್ನು ಹಚ್ಚಿಕೊಳ್ಳುವುದು ತುಂಬ ಒಳ್ಳೆಯದು. ಮತ್ತು ಆ ದಿನ ಮಂಗಗಳಿಗೆ ಅಂದರೆ ಕೋತಿಗಳಿಗೆ ಆಹಾರವನ್ನು ನೀಡುವುದು ಒಳ್ಳೆಯದು, ಏಕೆಂದರೆ ಅವುಗಳೇ ಹನುಮಂತನ ಪ್ರತಿನಿಧಿಗಳೆಂದು ನಾವು ಪರಿಗಣಿಸುತ್ತೇವೆ. ಇನ್ನು ಬಡವರಿಗೆ ಆಹಾರ ದಾನ ಮಾಡುವುದು ಮತ್ತು ಏನಾದರೂ ಒಂದು ಸಾಮೂಹಿಕ ಹಬ್ಬವನ್ನು ಆಯೋಜಿಸಿ ಮತ್ತು ಪ್ರಸಾದವನ್ನು ನೀಡುವುದು, ಇದೆಲ್ಲವೂ ಕೂಡ ಒಳ್ಳೆಯದು. ಸಂಜೆಯ ವೇಳೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದು. ಹಾಗೆ ದಿನವಿಡೀ ಸಕಾರಾತ್ಮಕ ಮತ್ತು ಭಕ್ತಿಯುತ ಮನಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಳಬೇಕು. ಹಾಗೆ ಆ ದಿನ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಹಾಗೆ ಆ ದಿನ ಜೈ ಶ್ರೀರಾಮ್, ಜೈ ಹನುಮಾನ್ ಎಂಬ ಒಂದು ಭಜನೆಗಳನ್ನು ಆಗಾಗ ಜಪಿಸಬೇಕು. ಏನನ್ನು ಮಾಡಬಾರದು ಇದನ್ನು ಈಗ ಗಮನವಿಟ್ಟು ಕೇಳಿ. ಆ ದಿನ ಮಾಂಸಾಹಾರ ಸೇವನೆ, ಮದ್ಯಪಾನ ಅಥವಾ ಮಾದಕ ವಸ್ತುಗಳನ್ನು ಸೇವಿಸಲೇಬಾರದು. ಪೂಜೆಯ ಸಮಯದಲ್ಲಿ ಒಂದು ಚರ್ಮದ ಉತ್ಪನ್ನಗಳನ್ನು ಬಳಸುವುದನ್ನು ತಪ್ಪಿಸಬೇಕು. ಆ ದಿನ ಮತ್ತೆ ಪವಿತ್ರವಾದಂತಹ ದಿನವಾಗಿರುವುದರಿಂದ ಸುಳ್ಳು ಹೇಳುವುದಾಗಲಿ ಅಥವಾ ವಾದಿಸುವುದಾಗಲಿ ಮಾಡಬಾರದು. ಕಠಿಣ ಪದಗಳನ್ನು ಯಾರ ಮೇಲೂ ಕೂಡ ಪ್ರಯೋಗ ಮಾಡಬಾರದು, ಬಳಸಬಾರದು. ಮುಖ್ಯವಾಗಿ ಹನುಮಾನ್ ಜಯಂತಿಯಂದು ಉಗುರು ಅಥವಾ ಕೂದಲನ್ನು ಕತ್ತರಿಸುವುದನ್ನು ತಪ್ಪಿಸಿ ಮಾಡಲೇಬಾರದು. ಹಾಗೆ ಮರಗಿಡಗಳನ್ನು ಸಹ ನಾವು ಕತ್ತರಿಸುವುದನ್ನು ಮಾಡಬಾರದು. ನಂತರ ಹಿರಿಯರನ್ನು ಅಥವಾ ಯಾವುದೇ ಜೀವಿಯನ್ನು ನಾವು ಆ ದಿನ ಗೌರವದಿಂದ ನೋಡಬೇಕು. ಅವರಿಗೆ ಅಗೌರವ ಕೊಟ್ಟು ನಾವು ಮಾತನಾಡುವುದು, ಅಗೌರವಿಸುವುದು ಮಾಡಲೇಬಾರದು. ಮುಖ್ಯವಾಗಿ ಮನಸ್ಸನ್ನು ಬೇರೆ ಕಡೆಗೆ ಬಿಡದೆ ಭಕ್ತಿಯ ಕಡೆ ಕೇಂದ್ರೀಕರಿಸಬೇಕು. ಇದರಿಂದ ನಮಗೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳನ್ನು ನಾವು ಕಾಣಬಹುದು. ಸ್ನೇಹಿತರೆ, ಹನುಮಂತನಿಗೆ, ಆಂಜನೇಯನಿಗೆ ಹೀಗೆ ಪೂಜೆ ಮಾಡಬೇಕು, ಹಾಗೆ ಮಾಡಬೇಕು ಎಂದೇನಿಲ್ಲ. ಹನುಮಂತನಿಗೆ ನಿಮ್ಮ ಯಥಾಶಕ್ತಿ ಪೂಜೆ ಮಾಡಿ, ಆದರೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ. ಖಂಡಿತ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಹನುಮಂತ ದೇವರು ಈಡೇರಿಸುತ್ತಾರೆ. ಈಗ ಈ ಒಂದು ಮೂಲ ಮಂತ್ರದೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಈ ಒಂದು ಮಂತ್ರದೊಂದಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಈಗ ಕೇಳೋಣ ಹನುಮಾನ್ ಮೂಲ ಮಂತ್ರ. ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀ ಹನುಮತೆ ನಮಃ. ಜೈ ಹನುಮಾನ್, ಜೈ ಶ್ರೀರಾಮ್.